ಜೈ ಹಿಂದ್ ಎಲ್ಲ ನನ್ನ SSC MTS ಎಸ್ಪಿರೆಂಟ್ಸ್ಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಎಲೆಕ್ಷನ್ದ 8,000 ಅಧಿಕ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದ್ರಲ್ಲ ಸ್ನೇಹಿತರೆ, ಇಷ್ಟು ದಿನ ಆಯಿತು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇಲ್ಲ. ಯಾಕೆ ಕಂಡಕ್ಟ್ ಮಾಡ್ತಾ ಇಲ್ಲ ಅಂತ ಸಾಕಷ್ಟು ವಿದ್ಯಾರ್ಥಿಗಳು SSC MTSಗಳಿಗೆ ತಯಾರಿ ಹಾಕಿಸಿಂದ ಇಷ್ಟು ದಿನ ವೇಟನ್ನು ಮಾಡ್ತಾ ಇದ್ರಿ. ಸೊ ನಿಮ್ಮ ಎಕ್ಸಾಮ್ ಡೇಟ್ ಕೂಡ ಫಿಕ್ಸ್ ಮಾಡಿದರು. ಜನವರಿ ಅಂತಂದರೆ ನಿಮಗೆ ಜನವರಿ 15ನೇ ತಾರೀಕಿನಿಂದ ಸ್ಲಾಟ್ ಬುಕ್ಕಿಂಗನ್ನು ಕೊಡ್ತೀವಿ. ನೆಕ್ಸ್ಟ್ ಫೆಬ್ರವರಿ 4ನೇ ತಾರೀಕಿಂದ ನಿಮ್ಮ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ಆಲ್ರೆಡಿ ನಿಮ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದು. ಎಲ್ಲ ವಿದ್ಯಾರ್ಥಿಗಳು ಸ್ಲಾಟ್ ಬುಕ್ಕಿಂಗ್ ಬಗ್ಗೆ ಕಾಯ್ತಾ ಇದ್ರಿ. ಸರ್ ಸ್ಲಾಟ್ ಬುಕ್ಕಿಂಗ್ 15ನೇ ತಾರೀಕು ಅಂದಿದ್ರಿ ಸರ್, ಇನ್ನೂ ಕೂಡ ಓಪನ್ ಆಗ್ತಾ ಇಲ್ಲ, ಯಾವಾಗ ಓಪನ್ ಆಗ್ತದೆ ಅಂತ ಹೇಳಿ ಪ್ರತಿಯೊಂದು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಸೊ ನಿನ್ನೆ SSGD 15ನೇ ತಾರೀಕಿಗೆ ರಿಸಲ್ಟ್ ಬಿಟ್ಟಿರುವ ಕಾರಣದಿಂದ ನಿಮಗೆ SSC MTS ಸ್ಲಾಟ್ ಬುಕ್ಕಿಂಗನ್ನು ಕನ್ಫರ್ಮೇಷನ್ ಡೇಟನ್ನು ಕೊಡಿಲ್ಲ. ಇವತ್ತು ಬಿಟ್ಟಿದ್ದಾರೆ. ಜಸ್ಟ್ ನಿಮಗೆ ಒಂದು 15 ಮಿನಿಟ್ಸ್ ಆಯಿತು. SSC MTS ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದ್ರಲ್ಲ, ಸೊ ನಿಮ್ಮ ಎಕ್ಸಾಮ್ ಸ್ಲಾಟ್ ಬುಕ್ಕಿಂಗ್ ಯಾವ ಥರಪ್ಪ ಅಂದರೆ, ಮೊದಲಿಗೆ ಅವ್ರು ಎಲ್ಲಿ ಕೊಡ್ತಾರೋ ಅಲ್ಲೇ ನಾವು ಎಕ್ಸಾಮಿಗೆ ಹೋಗಬೇಕಾಗಿತ್ತು. 3 ಸೆಂಟರ್ಗಳನ್ನ ಚೂಸ್ ಮಾಡಬೇಕಾಗಿತ್ತು, 3 ಸಿಟಿಗಳನ್ನ. ಡೇಟ್ನ ಅವರೇ ಕೂಡ ಫಿಕ್ಸ್ ಮಾಡ್ತಿದ್ರು, ಶಿಫ್ಟು ಕೂಡ ಅವರೇ ಫಿಕ್ಸ್ ಮಾಡ್ತಿದ್ರು. ಇವಾಗ ಏನು ಮಾಡಿದ್ದಾರೆ ಅಂತಂದರೆ, ಡೇಟ್ ಆಯಿತು, ಅದರ ಜೊತೆಗೆ ಎಕ್ಸಾಮ್ ಸಿಟಿ ಆಯಿತು, ನೆಕ್ಸ್ಟ್ ಅದರ ಜೊತೆಗೆ ಶಿಫ್ಟ್ ಆಯಿತು, ನೆಕ್ಸ್ಟ್ ಬ್ಲಾಕ್ ಆಯಿತು. ಸೊ ಎಲ್ಲನೂ ಕೂಡ ನಾವೇ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ನೂ ಕೂಡ ಯಾರೆಲ್ಲ SSC MTSಗೆ ಅರ್ಜಿಗಳನ್ನ ಸಲ್ಲಿಸಿದ್ರಲ್ಲ, ಸೊ ನಾನು ಲಿಂಕ್ ಕೂಡ ಕೊಡ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೇಸಂದ ಸೊ ಇವಾಗಲೇ ನಿಮ್ಮ ಸೀಟನ್ನು ಕನ್ಫರ್ಮೇಷನನ್ನು ಮಾಡಿಕೊಡ್ರಿ. ಅಂದರೆ ಸ್ಲಾಟ್ ಬುಕ್ಕಿಂಗನ್ನು, ಎಕ್ಸಾಮ್ ಡೇಟು ಮತ್ತು ಶಿಫ್ಟನ್ನು, ಅದರ ಜೊತೆಗೆ ಸಿಟಿಯನ್ನು ಕನ್ಫರ್ಮೇಷನ್ ಮಾಡಿಕೊಡ್ರಿ. ನೀವು ಅಂದ್ಕೊಂಡಿರ್ತಕ್ಕಂಥ ಸಿಟಿ, ಅಂದ್ಕೊಂಡಿರ್ತಕ್ಕಂಥ ಡೇಟು, ಅಂದ್ಕೊಂಡಿರ್ತಕ್ಕಂಥ ಶಿಫ್ಟ್ ಏನಾದರೂ ಬೇಕಾಗಿತ್ತು ಅಂದರೆ ಸೊ ಈಗಲೇ ಬುಕ್ಕಿಂಗನ್ನು ಮಾಡಿಕೊಡ್ರಿ. ಓಕೆ, ಈ ಥರದ ಇನ್ಫಾರ್ಮೇಷನ್ಗಳು ಯಾವುದೇ ಒಂದು ನಿಮ್ಗೆ SSC MTS ಎಲ್ಲ ಸ್ನೇಹಿತರೆ, SSCGD ಅರ್ಜಿ ಸಲ್ಲಿಸಿದಿರಿ ಅಂದರೂ ಕೂಡ ನೆಕ್ಸ್ಟ್ ನಿಮ್ಗೆ ಅದಕ್ಕೂ ಕೂಡ ಸ್ಲಾಟ್ ಬುಕ್ಕಿಂಗ್ ಬೇಕಾಗುತ್ತಾ. ಸೊ ಯಾವ ಥರ ಸ್ಲಾಟ್ ಬುಕ್ಕಿಂಗನ್ನು ಮಾಡ್ಕೊಳ್ಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ, ನೋಡ್ಕೊಡ್ರಿ. ಒಂದ್ಸಾರಿ ಕನ್ಫರ್ಮೇಷನ್ ಮಾಡ್ಕೊಡ್ರಿ. ssc.gov.in ಅಂತ ಹೇಳಿ ಸರ್ಚ್ ಮಾಡ್ಕೊಡ್ರಿ. ಗೂಗಲ್ನಲ್ಲಿ, ಕ್ರೋಮ್ನಲ್ಲಿ ಯಾವುದರಲ್ಲಾದರೂ ಸರ್ಚ್ ಮಾಡ್ಕೊಂಡ ಮೇಲೆ ಅದೇ ನೆಕ್ಸ್ಟ್ ಏನು ಬರ್ತದಪ್ಪ ಅಂದರೆ, ನಿಮ್ಗೆ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್, ಅರ್ಜಿಯನ್ನು ಸಲ್ಲಿಸುವಾಗ ಯಾವ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿದಲ್ಲ, ಸೊ ಆ ರಿಜಿಸ್ಟ್ರೇಷನ್ ನಂಬರನ್ನು ಅಲ್ಲಿ ಹಾಕಿರಿ. ನೆಕ್ಸ್ಟ್ ಪಾಸ್ವರ್ಡ್ ಕೇಳ್ತದ, ಪಾಸ್ವರ್ಡ್ ಹಾಕಿ. ಪಾಸ್ವರ್ಡ್ ಹಾಕಿ ಲಾಗಿನ್ ಹಾಕಿದ ಮೇಲೆ ಸೊ ಈ ಡೇಟ್ ಬಂದುಬಿಟ್ಟು 16/1/2026 ಅಂತ ಹಿಡಿದು 25/1/2026 ಒಳಗಡೆ, ಅಂದರೆ ನಿಮಗೆ 25ನೇ ತಾರೀಕಿನ ಒಳಗಡೆ ಇದನ್ನು ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಲಾಗಿನ್ ಆಗುತ್ತೆ. ಲಾಗಿನ್ ಅನ್ನು ಕ್ಯಾಪ್ಚಾ ಹಾಕಿ, ಪಾಸ್ವರ್ಡ್ ಹಾಕಿ, ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ ಲಾಗಿನ್ ಆದಮೇಲೆ ಅಲ್ಲಿ ಮೈ ಅಪ್ಲಿಕೇಶನ್ನ ಕ್ಲಿಕ್ ಮಾಡಿಕೊಡ್ರಿ. ಮೈ ಅಪ್ಲಿಕೇಶನ್ ಕ್ಲಿಕ್ ಮಾಡ್ಕೊಂಡ ಮೇಲೆ ಸೊ ಫಸ್ಟ್ಗೆ ನೀವು ಯಾವ್ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರಲ್ಲ, ಮಲ್ಟಿಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಎಕ್ಸಾಮಿನೇಷನ್ ಅಂತ ಹೇಳಿ ಬರುತ್ತೆ. ಸೊ ಅಲ್ಲಿ ಬಂದ ತಕ್ಷಣ ಸೆಲೆಕ್ಟ್ ಸಿಟಿ ಎಕ್ಸಾಮ್ ಡೇಟ್ ಶಿಫ್ಟ್ ಅಂತ ಹೇಳಿ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಓಪನ್ ಆಗುತ್ತೆ. ಸೊ ಸರ್ವರ್ ಬಿಸಿ ಬರ್ತಾ ಇದೆ, ಯಾಕಂದರೆ ಎಲ್ಲರೂ ಕೂಡ ಓಪನ್ ಮಾಡ್ಕೊಂಡು ಕುಂತಿದ್ದಾರೆ. ಯಾಕಂದರೆ ಎಲ್ಲರೂ ಯಾರು ಕೂಡ ಫಸ್ಟ್ ಡೇಟನ್ನು ಚೂಸ್ ಮಾಡ್ತಾ ಇಲ್ಲ, ಲಾಸ್ಟಿಗೆ ಚೂಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬ್ಲಾಕ್ ಅಂತ ಕೊಟ್ಟಿದೆ, ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3 ಅಂತ ಹೇಳಿ. ಸೊ ನಿಮ್ಗೆ ಯಾವ ಡೇಟನ್ನು ಅಲ್ಲಿ ಆಪ್ಷನ್ ಬರುತ್ತೆ, ಸೊ ಆಪ್ಷನ್ದಲ್ಲಿ ಯಾವ ಡೇಟನ್ನು ಫಿಕ್ಸ್ ಮಾಡ್ಕೋತ್ರಿ. ನೆಕ್ಸ್ಟ್ ಚೂಸ್ ಯುವರ್ ಅಂದರೆ ಪ್ರಿಫರೆನ್ಸ್ ಸಿಟಿ ಅಂತ ಕೊಟ್ಟಿದ್ದಾರೆ. ನೀವು ಯಾವ ಸಿಟಿ ಬೇಕಾಗುತ್ತಲ್ಲ, ಅಕಸ್ಮಾತ್ ನಿಮ್ಗೆ ಹುಬ್ಬಳ್ಳಿ ಇರಲಿ, ಧಾರವಾಡ, ಅದರ ಜೊತೆಗೆ ಬೆಂಗಳೂರು ಇರಲಿ, ಬೆಳಗಾವಿ ಆಗಿರಲಿ, ಕೊಲ್ಹಾಪುರ ಆಗಿರಲಿ, ಪುಣೆ ಆಗಿರಲಿ, ಯಾವುದು ನಿಮ್ಗೆ ಶಿವಮೊಗ್ಗ ಆಗಿರಲಿ, ಯಾವ ಸಿಟಿ ಬೇಕಾಗುತ್ತಲ್ಲ, ನೀವು ಅಂದ್ಕೊಂಡಿರ್ತಕ್ಕಂಥ ಸಿಟಿ, ನೀವು ಅಂದ್ಕೊಂಡಿರ್ತಕ್ಕಂಥ ಡೇಟು, ಅಂದ್ಕೊಂಡಿರ್ತಕ್ಕಂಥ ಶಿಫ್ಟು ಬೇಕಾಗಿತ್ತು ಅಂದರೆ ಸೊ ಇವಾಗಲೇ ಮಾಡಿದರೆ ಮಾತ್ರ, ಇವತ್ತು ಮಾಡಿದರೆ ಮಾತ್ರ ಸಿಗ್ಬೋದು. ನಾಳೆ ನಿಮ್ಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ. ನೈಟ್ 12 ಗಂಟೆ ಆದರೂ ಪರವಾಗಿಲ್ಲ, 2 ಗಂಟೆ ಆದರೂ ಪರವಾಗಿಲ್ಲ, ಕನ್ಫರ್ಮೇಷನ್ ಆಗಿ ಬುಕ್ ಮಾಡ್ಕೊಳ್ರಿ. ಯಾಕಂದರೆ ನಾಳೆ ಮಾಡೋಕ್ಕೆ ಹೋದ್ರೆ ನೀವು ಅಂದ್ಕೊಂಡಿರ್ತಕ್ಕಂಥ ಸಿಟಿ ಕೂಡ ಸಿಗೋದಿಲ್ಲ, ಡೇಟ್ ಕೂಡ ಸಿಗೋದಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಅಲ್ಲಿ ಚಾಯ್ಸ್ ಮಾಡಿದ ನಂತರ ಕಂಟಿನ್ಯೂ ಟು ನೆಕ್ಸ್ಟ್ ಸ್ಟೆಪ್ ಅಂತ ಕ್ಲಿಕ್ ಮಾಡ್ಕೊಡ್ರಿ. ಅದಾದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟಿರಪ್ಪ ಅಂದರೆ ಸೊ ನಿಮ್ಮದು ಫೈನಲಿಯಾಗಿ ನಿಮ್ಮದು ಸ್ಲಾಟ್ ಬುಕ್ಕಿಂಗ್ ಕನ್ಫರ್ಮೇಷನ್ ಆಗುತ್ತೆ. ಓಕೆ, ನನ್ನ SJ ಪ್ಯಾರಾಮಿಲಿಟರಿ ಟೆಲಿಗ್ರಾಮ್ದಲ್ಲಿ ಸೊ ಈ ಲಿಂಕನ್ನು ನಾನು ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಲಿಂಕನ್ನು ಬಿಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಟೆಲಿಗ್ರಾಮಿಗೆ ಮೊದಲು ಜಾಯ್ನ್ ಆಗಿರಿ. ಜಾಯ್ನ್ ಆದ ತಕ್ಷಣ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಡೈರೆಕ್ಟಾಗಿ ನಿಮ್ಗೆ ಹೋಗುತ್ತಾ. ಅಲ್ಲಿ ಹೋದ ತಕ್ಷಣ ನೀವು ಲಾಗಿನ್ ಆದ್ರಪ್ಪ ಅಂದರೆ ನೀವು ಹೋಗಿ ಕನ್ಫರ್ಮೇಷನ್ ಬುಕ್ ಆಗಿ ಮಾಡ್ಕೋಬೋದು. ಈ ಥರದಾಗಿ ಯಾವುದೇ SSCGDಯಲ್ಲಿ MTS ಆಗಿರಲಿ, CHSL ಆಗಿರಲಿ, CGL ಆಗಿರಲಿ, ಕರ್ನಾಟಕದಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ನಾನು ಜಾಬಿಗೆ ತಯಾರಿ ಮಾಡ್ತಾ ಇದ್ದೀನಿ ಸರ್ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅಂತಂದರೆ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಯಾಕಂದರೆ ನೀವು ಜಾಬಿಗೆ ತಯಾರಿಗಳನ್ನು ಮಾಡ್ತಾಯಿದ್ರಿ,
ಅದ್ರ ಬಗ್ಗೆ ಇನ್ಫಾರ್ಮೇಷನ್ನೇ ಗೊತ್ತಿಲ್ಲ, ಅದ್ರ ಎಕ್ಸಾಮ್ ಡೇಟ್ ಗೊತ್ತಿಲ್ಲ, ಅದ್ರ ಫಿಸಿಕಲ್ ಯಾವಾಗಿರ್ತದ ಏನು ಅದ್ರ ಬಗ್ಗೆ ಯಾವ ಇನ್ಫಾರ್ಮೇಷನ್ ಕೂಡ ಗೊತ್ತಿರಲಿಲ್ಲ ಅಂದರೆ ಅರ್ಜಿಯನ್ನು ಹಾಕ್ತೀರಿ, ಸುಮ್ಮನೆ ಬಿಡೋದಾಗುತ್ತಾ. ಆದ ಕಾರಣಕ್ಕೋಸ್ಕರ ಎಲ್ಲಿಯೋ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಡೈಲಿ 5 ಮಿನಿಟ್ಸ್ ಟೈಮನ್ನು ಕೊಟ್ಟರೆ ಪ್ರತಿಯೊಂದು ಇನ್ಫಾರ್ಮೇಷನು ಈ ಚಾನಲ್ನಲ್ಲಿ ಸಿಗ್ತದ. ಓಕೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ. ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತ ಆಗಿರಲಿ, ನಿಮ್ಮ ಬ್ರದರ್ ಸಿಸ್ಟರ್ ಯಾರಾದರೂ ಅಪ್ಲಿಕೇಶನ್ ಹಾಕಿದಂದರೆ ಅವ್ರಿಗೆ ಕೂಡ ಶೇರ್ ಮಾಡಿರಿ, ಈ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.